ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಇದೆಲ್ಲದರ ಮಧ್ಯೆ ಸೋನಿಯಾ ಗಾಂಧಿ, ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಕೆಲ ಮಹಿಳಾ ಲೀಡರ್ಸ್ ಪತ್ರವನ್ನು ಬರೆದಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿಗೆ ಪತ್ರವನ್ನು ಬರೆಯಲಾಗಿದೆ. ಯಾವ ಕಾರಣಕ್ಕಾಗಿ, ಕೊಂದವರು ಯಾರು, ಸಂಘಟನೆಯ ಹೆಸರಿನಲ್ಲಿ ಲೆಟರ್ನ ಬರೆಯಲಾಗಿದೆ. ಕೆಲ ಕಾಂಗ್ರೆಸ್ಸಿಗರಿಂದ ತನಿಖೆಗೆ ಧಕ್ಕೆ ಉಂಟು ಮಾಡುವಂತಹ ಹೇಳಿಕೆಗಳು ಬರ್ತಾ ಇವೆ. ಹಾಗಾಗಿ ಕಾಂಗ್ರೆಸ್ ಮುಖಂಡರ ಇಂತಹ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು, ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು, ಅಪರಾಧಿಗಳ ಬಂಧನ ಆಗಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಒತ್ತಾಯವನ್ನು ಮಾಡಲಾಗಿದ್ದಂತೆ 40ಕ್ಕೂ ಅಧಿಕ ಮಹಿಳೆಯರು ಸೋನಿಯಾ ಗಾಂಧಿಗೆ ಬರೆದಂತಹ ಈ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಆ ಪತ್ರವನ್ನ ಗಮನಿಸ್ತಾ ಇದ್ದೀರಿ. ಪತ್ರಕರ್ತೆ ವಿಜಯಮ್ಮ, ಅರುಂಧತಿ ನಾಗ್, ಡಾಕ್ಟರ್ ಸಬಿತಾ ಬನ್ನಾಡಿ, ಪದ್ಮಾವತಿ ರಾವ್, ಕವಿತಾ ಲಂಕೇಶ್, ಸುಮನಾ ಕಿತ್ತೂರ್, ಸುಮನಾ ಕಿತ್ತೂರ್, ಅಕೈ ಪದ್ಮಶಾಲಿ, ಪ್ರೊಫೆಸರ್ AR ವಾಸವಿ ಸೇರಿದಂತೆ ಹಲವರು ಸಮಾಜದಲ್ಲಿ ಗಣ್ಯ ಸ್ಥಾನದಲ್ಲಿ ಗುರುತಿಸಿಕೊಂಡಿರುವಂತಹ ಉನ್ನತ ಹುದ್ದೆಯಲ್ಲಿರುವಂತಹ ಹಲವು ಮಹಿಳೆಯರು ಈ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರ, ಏನ್ ತನಿಖೆ ನಡೀತಾ ಇದೆಯೋ ಅದು ನ್ಯಾಯೋಚಿತವಾದಂತಹ ತನಿಖೆಯಾಗಬೇಕು, ಆದರೆ ಅದಕ್ಕೆ ಧಕ್ಕೆಯನ್ನ ಉಂಟು ಮಾಡುವಂತೆ ಕಾಂಗ್ರೆಸ್ನ ಕೆಲ ನಾಯಕರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಈ ಮಹಿಳಾ ಹೋರಾಟಗಾರರು ಆಗ್ರಹವನ್ನ ಮಾಡಿದ್ದಾರೆ. ಎಐಸಿಸಿ ಅಧಿನಾಯಕಿಯಾಗಿರುವಂತಹ ಸೋನಿಯಾ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಇನ್ನು ಹಲವು ವಿಚಾರಗಳನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಧರ್ಮಸ್ಥಳ ಪ್ರದೇಶದಲ್ಲಿ ನಡೆದಿರುವಂತಹ ಅಸಹಜ ಸಾವು ಹಾಗೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ತನಿಖೆ ಒತ್ತಡ ಮುಕ್ತವಾಗಿ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಅಂತ ಹೇಳಿ ಸೋನಿಯಾ ಗಾಂಧಿಗೆ ಮನವಿಯನ್ನ ಮಾಡಲಾಗಿದೆ. ಇಲ್ಲಿರೋದು ರಾಜ್ಯ ಸರ್ಕಾರ, ತನಿಖೆಯನ್ನ ಮಾಡ್ತಾ ಇರೋದು SIT. ಈ ಸಂದರ್ಭದಲ್ಲಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿ ಪತ್ರ ಯಾಕೆ ಅನ್ನೋದು ಪ್ರಶ್ನೆ. ಓಕೆ, ಅವರ ನಾಯಕರು ಏನೇನೋ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ರೆ ಸರಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ತನಿಖೆ ರಾಜ್ಯ ಸರ್ಕಾರದ ಅಂಡರ್ನಲ್ಲಿ ನಡೀತಾ ಇದೆ. ಆ ತನಿಖೆಗೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿ ಅವರಿಗೆ ಪತ್ರ, ಓಕೆ, ಅವರ ಪಕ್ಷದ ನಾಯಕರ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹ ಮಾಡೋದು ಓಕೆ. ಇನ್ನು ಏನೇನು ವಿಚಾರಗಳನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ, ಯಾವ ಮಹಿಳಾ ಹೋರಾಟಗಾರರು ಆ ಪತ್ರಕ್ಕೆ ಸಹಿಯನ್ನ ಹಾಕಿದ್ದಾರೆ? ಜಗದೀಶ್. ವಿದ್ಯಶ್ರೀ, ಈಗಾಗಲೇ ಒಟ್ಟು 40 ಜನ ಮಹಿಳೆಯರನ್ನಂದ್ರೆ ಬಹಳಷ್ಟು ಬೇರೆ ಬೇರೆ ಸಂಘಟನೆಗಳಿರುವಂತವರು, ಆ ಮಹಿಳೆಗಳೆಲ್ಲರೂ ಸೇರಿ ಅಂದ್ರೆ ಸೋನಿಯಾ ಗಾಂಧಿಗೆ ಪತ್ರವನ್ನು ಬರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಪತ್ರದಲ್ಲಿ ಮೆನ್ಷನ್ ಮಾಡಿರುವಂತೇನು ಅಂತಂದ್ರೆ, ಈಗಾಗಲೇ ಏನಂದ್ರೆ ಧರ್ಮಸ್ಥಳದ ವಿಚಾರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ರಚನೆ ಆಗಿದೆ, SIT ತನಿಖೆಯನ್ನ ಮಾಡ್ತಾ ಇದೆ. ಆದರೆ ಅಲ್ಲಿ ಪಾರದರ್ಶಕವಾದಂತಹ ತನಿಖೆಗೆ ಮಾಡೋದಕ್ಕೇನಂತಂದ್ರೆ ಸಹಕಾರವನ್ನ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಏನಂತಂದ್ರೆ ಪತ್ರದಲ್ಲಿ ಕೆಲವೊಂದು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. 3 ವಿಚಾರಗಳು ಪ್ರಮುಖವಾಗಿ ಅವರು ಮೆನ್ಷನ್ ಮಾಡಿರುವಂತದ್ದು ಏನಂದ್ರೆ, ಕಾಂಗ್ರೆಸ್ನ ನಾಯಕರು ಈಗಾಗಲೇ ಬಹಳಷ್ಟು ಜನ ಏನಂದ್ರೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಈ ಒಂದು ತನಿಖೆಗೆ ದಾರಿ ತಪ್ಪಿಸುವಂತಹ ರೀತಿಯಲ್ಲಿ ಮತ್ತೆ ಈ ಪ್ರಕರಣ ಏನಂದ್ರೆ ಬೇರೆ ಆಯಾಮದಲ್ಲಿ ಹೋಗೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನಿಷ್ಪಕ್ಷಪಾತವಾಗಿ ಏನಂತಂದ್ರೆ ತನಿಖೆ ಆಗಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಅಂದ್ರೆ DK ಶಿವಕುಮಾರ್ ಅಂದ್ರೆ ಒಂದು ಬಹಿರಂಗವಾಗಿ ವಿಧಾನಸಭೆಯ ಒಳಗಡೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅಲ್ಲಿ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ರೀತಿಯ ಷಡ್ಯಂತ್ರಗಳು ನಡೀತಿದ್ದಾವೆ, ಇದರ ಹಿಂದ್ಗಡೆ ಯಾರ್ಯಾರು ಕೈವಾಡ ಇದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅಂತಾರೆ. ಅದಾದ್ಮೇಲೆ ಅಂದ್ರೆ ಪ್ರಕರಣದ ಏನಂದ್ರೆ ದಿಕ್ಕು ತಪ್ಪಿದೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇವರು ಈಗ ಸೋನಿಯಾ ಗಾಂಧಿಗೆ ಪತ್ರವನ್ನ ಬರೆದಿರುವಂತದ್ದು. ಸೋನಿಯಾ ಗಾಂಧಿಗೆ ಯಾಕೆ ಪತ್ರವನ್ನ ಬರೆದರು ಅಂತಂದ್ರೆ, ಕಾಂಗ್ರೆಸ್ ನಾಯಕರುಗಳ ಹೇಳಿಕೆಗಳಿಂದನೇ ಏನಂತಂದ್ರೆ ಬೇರೆ ರೀತಿಯ ತನಿಖೆಯ ಆಯಾಮಗಳು ಹೋಗ್ತಾ ಇದಾವೆ. ಫಾರ್ ಎಕ್ಸಾಂಪಲ್ ಏನಂದ್ರೆ 2017ರ ಸಂದರ್ಭದಲ್ಲಿ ಉಗ್ರಪ್ಪರ ಅವರ ನೇತೃತ್ವದಲ್ಲಿ ಒಂದು ಸಮಿತಿನ ರಚನೆ ಆಗಿತ್ತು. ಆ ಸಮಿತಿ ಏನಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಕೊಟ್ಟಿತ್ತು. ಆ ವರದಿಯನ್ನ ಏನಂದ್ರೆ ತೆಗೆದುಕೊಂಡು ಅದರ ಸಂಪೂರ್ಣವಂತ ವಿವರವನ್ನು ತೆಗೆದುಕೊಂಡು ಏನಂದ್ರೆ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಸಹಿತ ಈ ಒಂದು ಪತ್ರದಲ್ಲಿ ಮೆನ್ಷನ್ ಅನ್ನ ಮಾಡಲಾಗಿದೆ. ಮತ್ತೆ ಅದರ ಜೊತೆಗೆ ಈ ಒಂದು ನಾಯಕರುಗಳ ಹೇಳಿಕೆಗಳಿಂದ ಅಂದ್ರೆ SITಯ ತನಿಖೆಯ ಏನಂದ್ರೆ ಕಾನ್ಫಿಡೆಂಟ್ ಏನಿದೆ ಅಂದ್ರೆ ಅದ್ರ ಮೇಲಿರುವಂತಹ ನಂಬಿಕೆ ಏನಿದೆ, ಮತ್ತೆ ಅಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಅಧಿಕಾರಿಗಳೇನಂದ್ರೆ ಅವರು ಸಹಿತ ಏನಂತಂದ್ರೆ ಹಿಂದೆ ಸರಿತಾ ಇದ್ದಾರೆ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥ ರೀತಿಯಲ್ಲಿ ಅಂದ್ರೆ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಅಧಿಕಾರಿಗಳು ಸಹಿತ ಏನಂತಂದ್ರೆ ಈ ಹಿಂದೆ ಯಾರೆಲ್ಲ ಶಾಮೀಲಾಗಿದ್ರು ಧರ್ಮಸ್ಥಳದ ವಿಚಾರವಾಗಿ ಅವರ ವಿರುದ್ಧವಾಗೂ ಸಹಿತ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಬೇಕು, ಸರ್ಕಾರಕ್ಕೆ ಏನಂತಂದ್ರೆ ನೀವು ಸೂಚನೆಯನ್ನು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಪತ್ರವನ್ನ ಮೆನ್ಷನ್ ಮಾಡಿರೋದು. ಒಟ್ಟಿನಲ್ಲಿ ನೋಡ್ತಾ ಹೋದ್ರೆ ಈ ಧರ್ಮಸ್ಥಳದ ಪ್ರಕರಣ
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಆಯಾಮಗಳು ಪ್ರತಿದಿನವೂ ಸಹಿತ ಬರ್ತಾ ಇದ್ದಾವೆ. ಈಗ ಸೋನಿಯಾ ಗಾಂಧಿಗೆ ಪತ್ರ ಬರೆಯುವ ಮೂಲಕವಾಗಿ ಬಹಳಷ್ಟು ಜನ ಏನಂದ್ರೆ ಮಹಿಳಾ ಮಣಿಗಳು, ಅದರಲ್ಲೂ ಏನಂದ್ರೆ ದೊಡ್ಡ ದೊಡ್ಡ ಕಾಂಗ್ರೆಸ್ನಲ್ಲಿರುವಂತವರು, ಅದರ ಜೊತೆಗೇನಂದ್ರೆ ಬೇರೆ ಬೇರೆ ಕಾಂಗ್ರೆಸ್ಸೇತರ ಇರುವಂತಹ ಪತ್ರಕರ್ತರಾಗಿರ್ಬೋದು, ಅವ್ರ ಜೊತೆಗೇನಂದ್ರೆ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಸಹಿತ ಸೇರಿ ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಒಟ್ಟು 40 ಜನ ಇದ್ದಾರೆ ಇದರಲ್ಲಿ. ಈ ಪತ್ರದಲ್ಲಿ ಏನಂತಂದ್ರೆ ಮೆನ್ಷನ್ ಮಾಡಿರುವಂತಹ ಸಂದರ್ಭದಲ್ಲಿ ಓವರಾಲ್ ಆಗಿ ನೋಡ್ತಾ ಹೋದ್ರೆ ಈ ಒಂದು ಪ್ರಕರಣದ ಆಯಾಮ ಒಂದು ಹಂತದಲ್ಲಿ ಮುಗಿತಾ ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ ಈ ಪತ್ರದ ಮೂಲಕವಾಗಿ ಮತ್ತೊಂದು ಆಯಾಮ ತೆರೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.